ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ. ಸ್ನೇಹಿತರೆ, ಇವತ್ತು ನಾವೊಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನನ್ನ ಹಿಂದ್ಗಡೆ ಕಾಣಿಸ್ತಾ ಇರುವಂಥ ಒಂದು ಶುಂಠಿ ಹೊಲ. ಈ ಶುಂಠಿ ಹೊಲದಲ್ಲಿ ಕಳೆದ ಒಂದು 10 ದಿವಸದ ಹಿಂದ್ಗಡೆ ಒಂದು ಔಷಧನ ಹೊಡೆದಿದೆ, ಕಳೆನಾಶಕ ಔಷಧ ಸಿಂಪಡಣೆ ಮಾಡಿದ್ವಿ. ಅಲ್ಲಿ ಏನಾಗಿದೆಪ್ಪ ಅಂತಂದರೆ, ಈ ಔಷಧ ಕಂಪ್ನಿಯವರು ಯಾವ ಥರ ಮೋಸ ಮಾಡ್ತಾರೆ ಅಂತಂದರೆ, ರೈತರಿಗೆ ಯಾಕೆ ಒಂದು ಉದ್ಧಾರ ಆಗ್ತಾಯಿಲ್ಲ ಅಥವಾ ಒಂದು ಏಳಿಗೆ ಕಾಣ್ತಾ ಇಲ್ಲ ಅನ್ನೋದಕ್ಕೆ ಇವ್ರು ಮಾಡಿರುವಂಥ ಹಲ್ಕ ಕೆಲಸಗಳಿಂದ ರೈತರು ಸಫರ್ ಆಗ್ತಾಯಿದ್ದಾರೆ. ಮತ್ತು ಇವರು ಈ ಥರ ಮಾಡಿ ಮೋಸ ಮಾಡಿ ದುಡ್ಡು ಮಾಡೋದಾದರೆ ಬೇರೆ ಯಾವುದಾದ್ರ ಔಷಧಗಳನ್ನು ಮಾಡ್ಕೊಳ್ಳಿ, ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದು ಬಿಟ್ಟು ಬೇರೆ ಯಾವುದಾದ್ರೂ ಮಾಡಲಿ. ಹಾಗಾಗಿ ಈ ರೈತರಿಗೆ ಈ ಥರ ಮೋಸ ಮಾಡಿದರೆ ಕೊನೆಗೆ ಅದರ ಶಾಪ ಅವರಿಗೆ ತಟ್ಟದೇ ಇರೋಂಗಿಲ್ಲ. ಹಾಗಾಗಿ ಈ ಒಂದು ವಿಷಯದ ಕುರಿತು ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಸ್ಪಷ್ಟವಾಗಿ ಹೇಳ್ತಾನೆ, ಶುಂಠಿ ಔಷಧ ಹೊಡೆದು ಕಳೆನಾಶಕ ಸಿಂಪಡಣೆ ಮಾಡಿ 10 ದಿವಸ ಆಯಿತು. 10 ದಿವಸ ಆದರೂ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಹುಲ್ಲು ಯಾವುದು ಸಾಕ್ತಿಲ್ಲ. ಅಂದರೆ 10 ದಿನ ಆದ್ರೂ ಒಣಗಲಿಲ್ಲ, ಸ್ವಲ್ಪ ಮೇಲೆ ಒಣಗಿ ಮತ್ತೆ ಚಿಕ್ಕದು ಹಸಿರು ಕಾಣ್ತಾ ಇದೆ. ಇದರಲ್ಲಿ ನಮ್ಮ ತಪ್ಪೇನಿಲ್ಲ, ಯಾಕಂತಂದ್ರೆ ನಾವು ಸ್ವಲ್ಪ ಹೆವಿ ಡೋಸ್ ಹಾಕಿ ಹೊಡೆದ್ರೂ ಸಾಯಲಿಲ್ಲ ಹುಲ್ಲು. ತೋರಿಸ್ತೀನಿ ಈಗ ಏನಾಗ್ತೈತೆ ಅಂತಂದರೆ ನೋಡಿ, ಪೂರ್ತಿಯಾಗಿ ನೋಡಿ. ಇದರಲ್ಲಿ ಅವ್ರು ಕೊಟ್ಟಿರುವಂಥ ಒಂದು ಎಷ್ಟು ML ಹಾಕಿ ಹೊಡಿಬೇಕು ಒಂದು ಪಂಪಿಗೆ ಅಂಥೇಳಿ ಇದಿಷ್ಟು ಲೀಟ್ರ್ಗಳಿಗೆ, ಅದಕ್ಕಿಂತ ಒಂದು ಅರ್ಧ ಪಟ್ಟು ಜಾಸ್ತಿ ಹಾಕಿದ್ದೀವಿ. ಅಂದರೆ ಅವರು ಮಿನಿಮಮ್ 100 ML ಹೇಳಿದೆ, ನಾನು 150-160 ML ಹಾಕಿ ಸಿಂಪಡಣೆ ಮಾಡಿದ್ರು ಈ ಹುಲ್ಲು ಸಾಯಲಿಲ್ಲ. ಕಾರಣ ಇಷ್ಟೇ, ಇವ್ರು ಮಾಡಿರುವಂಥ ಗೋಲ್ಮೇಲ್ ವ್ಯವಹಾರ ಅಂತಂದರೆ, ಇವರು ಔಷಧಗಳನ್ನ ತಯಾರು ಮಾಡ್ತಾರೆ, ಸರಿಯಾದ ಪವರ್ ಇರೋದಿಲ್ಲ ಅದರಲ್ಲಿ. ಹಾಗಾಗಿ ಈಗಿರುವಂಥ ಈ ಸರಿ ಏನಪ್ಪ ಅಂತಂದ್ರೆ, ವರ್ಷದಕ್ಕಿಂತ ಐತಿ ವಾಡಿಕೆಗಿಂತ ಒಂದು 3 ಪಟ್ಟು ಶುಂಠಿನ ಹಾಕಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಅಷ್ಟೇ ನಾನು ಹೇಳ್ತಾ ಇರೋದು. ಕರ್ನಾಟಕದಲ್ಲಿ ವರ್ಷ ಏನಾಗ್ತಿತ್ತಪ್ಪ ಅಂತಂದರೆ, ಒಂದು ಕರ್ನಾಟಕದಲ್ಲಿ 2742 ಹೆಕ್ಟ್ರ್ವರೆಗೂ ವರ್ಷ ಹಾಕ್ತಿದ್ರು. ಆದರೆ ಈ ಬಾರಿ ಒಂದು 2 ಪಟ್ಟು ಅಥವಾ 3 ಪಟ್ಟು ಅಂತ ಆಗಿರ್ಬೋದು. ಯಾಕಂತಂದರೆ ನಮ್ಮ ಒಂದು ತಾಲೂಕಲ್ಲೇ ಸುಮಾರು 4000-5000 ಎಕರೆವರೆಗೂ ಒಂದು ಶುಂಠಿನ ಹಾಕಿದ್ದಾರೆ. ಹಾಗಾಗಿ ಈಗಿರುವಂಥ ಬೇಡಿಕೆ ನೋಡಿದರೆ, ಶುಂಠಿಗೆ ಬಳಸುವಂಥ ಔಷಧಗಳು ಅಥವಾ ಗೊಬ್ಬರಗಳನ್ನು ನೋಡಿದರೆ ನೀವು ನೋಡ್ಬೋದು, ಈಗ ಹುಲ್ಲು 10 ದಿವಸ ಆದ್ರೂ ಸಾಯಲೇ ಇಲ್ಲ. ಅಂದರೆ ಎಷ್ಟೆಲ್ಲ ಒಂದು ರೈತರಿಗೆ ಮೋಸ ಮಾಡ್ಬೇಕಂತಿದ್ದಾರೆ ಈ ಔಷಧ ಕಂಪ್ನಿಯವರು, ಗೊತ್ತಿಲ್ಲ. ಅಂದರೆ ರೈತರ ಶಾಪ ಅಂತೂ ತಟ್ಟದಂಗೆ ಇರೋಂಗಿಲ್ಲ. ಅದೇ ಬೇರೆ ಒಂದು ಕಂಪ್ನಿದು ನಾನೊಂದು ಔಷಧನ ಹೊಡೆದೆ, ಅದು ಆ ಹೊಲನೂ ತೋರಿಸ್ತೇನೆ ನಾನು. ಅಲ್ಲಿರುವಂಥ ಆ ಕಂಪ್ನಿ ಔಷಧನ ಹೊಡೆದಾದ್ರೆ ಅದು ಹೆಂಗೆ ಹುಲ್ಲು ಸತ್ತದ. ಇದು ಒಂದು ಕಂಪ್ನಿ ಒಂದು ಔಷಧ ಹೊಡೆದೆ, ಆದರೆ ಈ ಪ್ಲಾಟ್ ನೋಡಿದರೆ ಯಾವ ಥರ ಹುಲ್ಲು ಹಾಗೆ ಇದೆ ನೋಡಿ, ಹಚ್ಚಿಗೆ ಹಂಗೆ ಕಾಣಿಸ್ತದೆ. ಸತ್ರ ಮತ್ತೆ ಒಂದು ಅದು ಹುಲ್ಲೆಲ್ಲ ಪೂರ್ತಿ ಒಣಗಲೇ ಇಲ್ಲ, ಸ್ವಲ್ಪ ಮೇಲೆ ಒಣಗಿ ಮತ್ತು ವಾಪಸ್ ಹಂಗೆ ಸಿಗ್ತೈತಿ. ಆದರೆ ರೈತರಿಗೆ ಇಷ್ಟೊಂದು ಮೋಸ ಮಾಡ್ತಾರೆ ಒಂದು ಔಷಧ ಕಂಪ್ನಿಯವರು ಅಂತೇಳಿ ಹೇಳ್ಬೋದು. ನೋಡ್ಬೋದು ನೀವು, ಈ ಥರ ಇಷ್ಟೊಂದು ಮೋಸ ಮಾಡ್ತಾರೆ ರೈತರಿಗೆ. ನೋಡ್ಬೋದು ಹಂಗೈತಿ, ಹುಲ್ಲೆಲ್ಲ ಪೂರ್ತಿ ಹಂಗೈತಿ. ಅದಕ್ಕಾಗಿ ಏನಪ್ಪ ಅಂತಂದರೆ, ದಯವಿಟ್ಟು ಒಂದು ರೈತರ ಕೇಳ್ಕೊಳ್ಳೋದಿಷ್ಟೇ,
ನೀವು ಮೋಸ ಮಾಡಿರಿ, ಇಲ್ಲ ಅನ್ನಂಗಿಲ್ಲ. ಯಾಕಂತಂದರೆ ನೀವು ಮೋಸ ಮಾಡೋಕ್ಕಂತೇಳಿ ಹುಟ್ಟಿದ್ರಿ. ಆದರೆ ರೈತರ ಪಾಪ ಏನಾಯ್ತು, ಮೋಸ ಬೀಳೋದಂತೂ ಗ್ಯಾರಂಟಿ. ಯಾಕಂತಂದರೆ ಒಂದು ಅವ್ರು ಏನಪ್ಪ ಅಂತಂದರೆ ಆಗ್ರೋದವ್ರ ಮೇಲೆ ನಂಬಿಕೆ ಇಟ್ಕೊಂಡು ಔಷಧಿಗಳನ್ನ ಖರೀದಿ ಮಾಡ್ತಾರೆ. ಆದರೆ ಆಗ್ರೋದವ್ರಿಗೆ ಗೊತ್ತಿರೋದಿಲ್ಲ ಈ ಥರ ಇವ್ರು ಮಾಡಿರುವ ಹಲ್ಕ ಕೆಲಸ. ಹಾಗಾಗಿ ಆಗ್ರೋದವ್ರ ಮೇಲೇನೂ ಕೆಟ್ಟ ಹೆಸರಾಗಿ ಬರ್ತೈತಿ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಮೋಸ ಮಾಡಿರಿ, ಬೇರೆ ವ್ಯವಹಾರದಾಗ ಮೋಸ ಮಾಡಿರಿ, ಆದರೆ ರೈತರಿಗೆ ದಯವಿಟ್ಟು ಮೋಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಯಾಕಂದ್ರೆ ನಾನು ಈ ಕಂಪ್ನಿಯ ಒಂದು ಔಷಧ ನಾನು ಹೇಳ್ತೀನಿ, ಅದ್ರದ್ದು ಒಂದು ಫೋಟೋನೂ ಬೇಕಾದ್ರೆ ತೋರಿಸ್ತೀನಿ, ಯಾವ ಕಂಪ್ನಿ ಔಷಧ ಹೊಡೆದೆ ನಾನು ಅಂತೇಳಿ. ದಯವಿಟ್ಟು ಹಂಗಾಗಿ ಈ ಒಂದು ಕಂಪ್ನಿಯ ಔಷಧ ಎಲ್ಲಿ ಮಿಸ್ಗೈಡ್ ಆಗ್ಯೋದು ಗೊತ್ತಿಲ್ಲ, ಆದರೆ ನಮಗಂತೂ ಭಾರಿ ಸಫರ್ ಮಾಡಿದೆ. ನೋಡ್ಬೋದು ಈಗೆಲ್ಲ ಇದು ಪೂರ್ತಿ ಔಷಧ ಹಂಗೆ ಇದೆ. ಆದ್ರೆ ಕಳೆ ತೆಗಿಯೋಕೆ ಹೋದ್ರೆ ಸಿಕ್ಕಾಪಟ್ಟಿ ದುಡ್ಡು ಖರ್ಚಾಗ್ತೈತಿ. ಆದರೆ 1000-1200 ರೂಪಾಯಿ ಹೋಗುವಂಥ ಕೆಲಸಕ್ಕೆ 4-5 ಸಾವಿರ ರೂಪಾಯಿವರೆಗೂ ನಾವು ಇವಾಗ ದುಡ್ಡು ಹಾಕಬೇಕಾಗೈತಿ. ನೋಡ್ಬೋದು ಈಗ ಎಷ್ಟೊಂದು ಹುಲ್ಲು ಹಂಗೆ ಐತೆ ಅಂತೇಳಿ ತೋರಿಸ್ತಿಡ್ದೆ. ಹೀಗಾಗಿ ಈ ಒಂದು ರೈತರಿಗೆ ತಿಳಿಸ್ಕೊಡೋದೇನಪ್ಪ ಅಂತಂದ್ರೆ, ದಯವಿಟ್ಟು ಈ ಒಂದು ಕಂಪ್ನಿಯ ಔಷಧನ ಬಳಸಬೇಡ್ರಿ ಅಂತೇಳಿ. ಯಾಕಂದರೆ ನಾವು ಹಾಕಿರುವಂಥ ಒಂದಿಷ್ಟು ಕಂಟೆಂಟ್ ಏನಿದಾವಲ್ಲ, ಅಂದರೆ ಔಷಧನ ಸರಿಯಾಗಿ ನಾವು ಬಳಸಿದ್ದೇವೆ, ಸರಿಯಾಗಿಯೇ ಸಿಂಪಡಣೆ ಮಾಡಿದ್ದೇವೆ. ಯಾಕಂತಂದರೆ ನಾನು ಇದೇ ಸರಿ ಶುಂಠಿಗೆ ಏನು ಔಷಧ ಹೊಡಿಲಿಲ್ಲ, ಇದೇ ಫಸ್ಟ್ ಏನೋ ಒಂದು ಶುಂಠಿಗೆ ಔಷಧನ ತರಲಿಲ್ಲ. ಯಾಕಂದರೆ ಸಾಕಷ್ಟು 4-5 ವರ್ಷದಿಂದ ನಾವೊಂದು ಔಷಧಗಳನ್ನ ತಂದಿದ್ದೀವಿ, ಆ ಶುಂಠಿಯನ್ನು ಹಾಕಿದ್ದೀವಿ. ಆದರೆ ಈ ಬಾರಿ ಏನೈತೆ, ಶುಂಠಿಗೆ ಬೇಡಿಕೆ ಜಾಸ್ತಿ ಆದಂಗೆ ಔಷಧಗಳಿಗೆ ಒಂದು ಬೇಡಿಕೆ ಜಾಸ್ತಿ ಆಗೈತಿ. ಹಾಗಾಗಿ ನೋಡ್ಬೋದು ಈಗ ನೀವು ಮತ್ತೆ ಬಳಸ್ಬೋದಲ್ಲ ಇನ್ನೊಂದು ಸಾರಿ ಬೇರೆ ಕಂಪ್ನಿ ಅಂತಂದ್ರೆ ಬಳಸೋಕ್ಕಾಗೋದಿಲ್ಲ. ಯಾಕಂತಂದರೆ ಶುಂಠಿ ಆಲ್ರೆಡಿ ಒಂದು 40%ವರೆಗೂ ಕಾಣಿಸ್ಕೊಳತ್ತದ. ಹಾಗಾಗಿ ಬೇರೆ ಮತ್ತೆ ಔಷಧ ಸಿಂಪಡಣೆ ಮಾಡೋಕ್ಕೆ ಟೈಮ್ ಇಲ್ಲ, ಬಳಸೋಕ್ಕೂ ಆಗೋದಿಲ್ಲ. ಯಾಕಂತಂದರೆ ಆಲ್ರೆಡಿ ಶುಂಠಿ ಹುಟ್ಕೊಂಡೈತಿ. ಈಗ ಏನು ಮಾಡಪ್ಪ ಅಂದರೆ ಬರೀ ಕಳೆ ತೆಗೆಯೋದು ಒಂದೇ ಕೆಲಸ. ಈಗ ನಾವು ಕಳೆ ತೆಗೆದುಬಿಟ್ರೆ ಬೇರೆ ಏನೂ ಐಡಿಯಾ ಇಲ್ಲ. ಹಾಗಾಗಿ ರೈತರು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಈ ಒಂದು ಕಂಪ್ನಿಯ ಔಷಧನ ಬಳಸಬೇಡಿ ಅಂಥೇಳಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತ ಎಲ್ಲರಿಗೂ ವಂದನೆಗಳು.